ಹೋದ ವಾರದಲ್ಲಿ ನಾವು ಶಿರ್ಷಾಸನ, ಅದರಲ್ಲಿ ಲೆಗ್ನ ಓಪನ್ ಮಾಡೋದು, ಉಪವಿಷ್ಟ ಕೋನಾಸನ ಥರ ಲೆಗ್ನ ನೀವು ಒಂದು 60 ಡಿಗ್ರಿ ಅಥವಾ ಫುಲ್ಲು 90 ಡಿಗ್ರಿ 180 ಡಿಗ್ರಿ ಆ ಥರ ಕಾಲನ್ನ ಎಕ್ಸ್ಪೆಂಡ್ ಮಾಡೋದು. ಅದನ್ನ ಏನರಿಂದ ಮಾಡಿದ್ವಿ? ಗೋಡೆ ಸಹಾಯದಿಂದ. ಈ ದಿನ ಕೂಡ ಗೋಡೆ ಸಹಾಯದಿಂದ ಒಂದು ಆಸನ, ಗೋಡೆ ಬಿಟ್ಟು ಕೂಡ ಮಾಡ್ಬೋದು. ಇಷ್ಟು ಚೆನ್ನ ಚಾಲೆಂಜ್. ನೀವು ಚೆನ್ನಾಗಿ ನುರಿತು ಅಭ್ಯಾಸ ಮಾಡಿದ್ರೆ ಒಂದು ಆಸನಕ್ಕೂ ಇನ್ನೊಂದು ಆಸನಕ್ಕೂ ಲಿಂಕ್ ಇದನ್ನ, ಅದನ್ನ ನೀವು ಅರ್ತ್ಕೋಬೇಕು. ನೀವು BK ಅಯ್ಯಂಗಾರ್ ಅವರು ಯೋಗ ದೀಪಿಕಾ ಪುಸ್ತಕ ತೆಗೆದ್ರೆ ಫಸ್ಟ್ ಶೀರ್ಷಾಸನ ಇದೆ, ಶೀರ್ಷಾಸನದ ಮುಂದುವರೆದ ಭಾಗ, ಆಮೇಲೆ ಪಿಂಜ ಇದೆ, ಪಿಂಜದಲ್ಲಿ ವೇರಿಯೇಷನ್ ಇದೆ, ಆಮೇಲೆ ಫುಲ್ ಹ್ಯಾಂಡ್ ಸ್ಟ್ಯಾಂಡ್ ಅಂತ ಬರುತ್ತೆ. ಅಂದ್ರೆ ಫುಲ್ ಹ್ಯಾಂಡ್ ಸ್ಟ್ಯಾಂಡ್ ಅಂದಾಗ ಅಧೋಮುಖ ವೃಕ್ಷಾಸನ ಅಂತ, ಅದರಲ್ಲಿ ಹಲವಾರು ವೇರಿಯೇಷನ್ ಬರುತ್ತೆ. ಅದನ್ನ ಕೂಡ ನೀವು ಗೋಡೆ ಸಹಾಯದಿಂದ ಮಾಡ್ಬೋದು. ಅಧೋಮುಖ ವೃಕ್ಷಾಸನದಲ್ಲಿ ನೀವು ಪದ್ಮಾಸನ ಹಾಕೋದು, ಅದೇ ಥರನೇ ಕಾಲನ್ನ ಎಕ್ಸ್ಪೆಂಡ್ ಮಾಡೋದು, ಲೆಗ್ನ ಓಪನ್ ಮಾಡೋದು, ವೈಲ್ಡ್ ಮಾಡೋದು. ಅಧೋಮುಖ ವೃಕ್ಷಾಸನದಲ್ಲಿ ಏನದು ಉಪವಿಷ್ಟ ಅಧೋಮುಖ ವೃಕ್ಷಾಸನ ಅಂತ ಕರೀತಾರೆ, ಅಥವಾ ಅಧೋಮುಖ ವೃಶ್ಚಿಕಾಸನ ಅಂತ ಬರುತ್ತೆ, ಬೆಂಡಿಂಗ್ ಬಂದ್ರೆ. ಸೊ ಈ ರೀತಿ ಸಂವನ್ ಆಸನಾಸು ನೀವು ಮತ್ತೆ ಅದರಲ್ಲಿ ಯಾರೋ ಥರ ಮಾಡ್ತಾರೆ. ಅನೇಕ ಆಸನಗಳನ್ನ ನೀವು ಫುಲ್ ಬ್ಯಾಲೆನ್ಸ್ ಬಂತು ಅಂದರೆ ನಡುತಾಣದಲ್ಲಿ ಮಾಡ್ಬೇಕು. ನಡುತಾಣದಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಇವತ್ತು ತೋರಿಸ್ತೀನಿ ನೋಡಿ, ಗೋಡೆ ಸಹಾಯದಿಂದ ಮಾಡಿ. ಫುಲ್ ಹ್ಯಾಂಡ್ ಸ್ಟ್ಯಾಂಡ್ ಅಂದಾಗ ಏನಿಲ್ಲ, ನಿಮಗೆ ಕೈ ಮೇಲೆ ಸಮತೋಲನ ಮಾಡೋದು ಅಂತ ಅರ್ಥ. ಸೊ ಅದರಲ್ಲಿ ಅಧೋಮುಖ ವೃಕ್ಷಾಸನ ನಾವು ಗೋಡೆ ಸಹಾಯದಿಂದ ಹೇಗೆ ಮಾಡೋದು ಅನ್ನೋದನ್ನ ಈ ದಿನ ನೋಡೋಣ. ಸೊ ಅದಕ್ಕಿಂತ ಪೂರ್ವಭಾವಿ ಅಭ್ಯಾಸ ಈಗ ಮಾಡಿಸ್ತೀವಲ್ಲ, ಇದು ಸುಮಾರು ಜನಕ್ಕೆ ಆಚೆ ವ್ರಿಸ್ಟ್ ಪೇಯ್ನು, ಎಲ್ಬೋ ಪೇಯ್ನು, ಶೋಲ್ಡರ್ ಪೇಯ್ನು, ಆ ಎಲ್ಲದಕ್ಕೂ ಈ ಎಕ್ಸಸೈಸ್ ಒಂದು ಮಾಡಿದ್ರೆ ಸಾಕು. ನೀವು ಇದನ್ನ ನೀವು ಯಾರಿಗಾರು ಹೇಳ್ಕೊಡ್ಬೋದು. ಸುಮಾರು ಜನ ಹೇಳ್ತಾರೆ ನನಗೆ ಎಲ್ಬೋ ಪೇಯ್ನ್ ಆಗ್ತಾ ಇದೆ ಅಥವಾ ವ್ರಿಸ್ಟಲ್ಲಿ ಪೇಯ್ನು, ಆಮೇಲೆ ಸಮಸ್ಯೆಗಳು ಹೆಸರುಗಳೇ ವಿಭಿನ್ನ ಆಗಿದೆ. ರೈಟನ್ ಸಿಂಡ್ರಮ್, ಕಾರ್ಪಟಲ್ನ ಸಿಂಡ್ರಮ್ ಅಥವಾ ಫ್ರೋಜನ್ ಶೋಲ್ಡರ್, ಈ ರೀತಿ ಸಮಸ್ಯೆಗಳು ಯಾರು ಹೇಳಿದ್ರೆ ನೀವು ಅವ್ರಿಗೆ ಈ ಎಕ್ಸಸೈಸ್ ಹೇಳ್ಕೊಡ್ಬೋದು, ಅದ್ಭುತವಾಗಿ ವರ್ಕ್ ಆಗುತ್ತೆ. ಸೊ ಇದನ್ನ ಯೂಟ್ಯೂಬಲ್ಲಿ ಹಾಕಿರ್ತೀವಿ, ಬೇಕಾದ್ರೆ ನೀವು ಯಾವಾಗ ನಿಮ್ಗೆ ಡೌಟ್ ಇದ್ರೆ ಅದ್ರಲ್ಲಿ ನೋಡ್ಕೊಂಡ್ರೆ ನೀವು ಪದೇ ಪದೇ ಮಾಡಿಸ್ತಾ ಇರ್ತೀವಿ, ನಿಮ್ಮ ತಲೆಯಲ್ಲಿ ಉಳ್ಕೊಂಡ್ರೆ ಸಾಕು. ನೀವು ಚೆನ್ನಾಗಿ ಮಾಡ್ಬೇಕು. ಆಮೇಲೆ ಆರ್ಥರಿಟೀಸ್, ಸುಮಾರು ಜನಕ್ಕೆ ಹಿಂಗೆ ಫಿಂಗರ್ಸ್ ಫೋಲ್ಡೇ ಆಗಲ್ಲ, ಅದೆಲ್ಲದಕ್ಕೂ ಕೂಡ ಈ ಎಕ್ಸಸೈಸ್ ನೀವು ನೋಡೋಕೆ ಇದು ಬೇಸಿಕ್ ಆಗಿ ಸರಳವಾಗಿದೆ, ಬಟ್ ಇದು ಅದ್ಭುತವಾದ ಲಾಭ ಪ್ರಯೋಜನ ಉಂಟು ಮಾಡ್ತೀವಿ. ನೀವು ಚೆನ್ನಾಗಿ ಮಾಡ್ಬೇಕು. ಮುಂದೆ ಹಿಂದೆ ಕೂತ್ಕೊಳ್ಳಿ, ಕೈತಾಗುತ್ತೆ ನೋಡಿ. ಮೊದಲಿಗೆ ಫಿಂಗರ್ಸ್ನ ಈ ರೀತಿ ಫೋಲ್ಡ್ ಮಾಡಿ ಬಿಡೋದು. ಎಷ್ಟು ಸಲ? 10 ಬಾರಿ ಮಾಡ್ತಾ ಹೋಗುದು. 10 ಬಾರಿ ಮಾಡ್ಬೇಕು. 10 ಬಾರಿ ಆದ್ಮೇಲೆ ರಿಲ್ಯಾಕ್ಸ್ ಆಗೋದು. ನಿಮ್ಮ ಹಸ್ತ ಮಂಡಿ ಮೇಲೆ ಒಂದು ಸ್ವಲ್ಪ ಮುಂದೆ ತಗೊಂಡ್ಬರತ್ತೆ, ಯಾಕೆಂದ್ರೆ ನೆಕ್ಸ್ಟ್ ಮಾಡ್ಬೇಕಾದ್ರೆ ಹುಡುಗಿ ಕೈ ಸೈಡ್ ತಗೊಂಡು. ನೆಕ್ಸ್ಟ್ ನೋಡಿ, ಹೆಬ್ಬೆಳ್ ಮರ್ಚಿ ಮುಷ್ಟಿ ಮಾಡೋದು, ಮುಷ್ಟಿ ಬಿಡೋದು. ಇದೊಂದೇ ಅಭ್ಯಾಸ ನಿಮ್ಮ ಹೃದಯದ ಕಾರ್ಯತೆನ ಕೂಡ, ಹಾರ್ಟ್ ಪಂಪಿಂಗ್ ನ ಇನ್ಕ್ರೀಸ್ ಮಾಡುತ್ತೆ. ಹಿಂಗ್ ಮಾಡಿಸಿದಾಗ ಇಲ್ಲಿ H8 ಅಂತ ಆಕ್ಯುಪ್ರೆಷರ್ ಪಾಯಿಂಟ್ ಬರುತ್ತೆ. ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ ಬಿಡಿ. ಆಂಗ್ಸೈಟಿ ಇದ್ದವರಿಗೆ, ಹಾರ್ಟ್ ಪಾಲ್ಪಿಟೇಷನ್ ಇದ್ದವರಿಗೆ ನೋಡಿ, ಈ ರೀತಿ ಮಾಡೋದು ನಿಮ್ಮ ಹೃದಯದ ಕಾರ್ಯತೆನ ಉನ್ನತಿಪಡಿಸುವಲ್ಲಿ. ಜಸ್ಟ್ ಈ ರೀತಿ ಮಾಡ್ತಾ ಹೋಗುತ್ತೆ. ಒಂದು 10-15 ಸಲ ಮಾಡಿ, ಏನು ತೊಂದರೆ ಇಲ್ಲ. ಈ ರೀತಿ ಮಾಡೋದೇ ತುಂಬಾ ಬೆನಿಫಿಟ್ ಉಂಟು ಮಾಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಫಸ್ಟ್ನೇ ಅಭ್ಯಾಸ ಫಿಂಗರ್ ಫೋಲ್ಡ್ ಮಾಡೋದು, ಸೆಕೆಂಡ್ ಈ ರೀತಿ ಹೆಬ್ಬೆಳ್ಳು ಒಳಗೆ ಮಡಚಿ ಮುಷ್ಟಿ ಮಾಡಿ ಮುಷ್ಟಿ ಬಿಡೋದು. 3ನೇ ಅಭ್ಯಾಸ ನೀವು ಇದನ್ನ ವಾರ್ಮ್ ಅಪ್ ಅಲ್ಲಿ ಮಾಡ್ತಾ ಇರ್ತಾರೆ, ಮಡ್ಚಿಟ್ಕೊಳ್ಳಿ. ಈ ರೀತಿ ಒಂದು 10 ಬಾರಿ ಮಾಡ್ತಾ ಹೋಗೋದು. ಅಣ್ಣ ಮಾಡೋಣ, ಹಿಂಗೊಂದು 10 ಬಾರಿ ಚೆನ್ನಾಗಿ ಮಾಡಬೇಕು. ಕೌಂಟ್ ಇಟ್ಕೊಂಡು ಮಾಡಿ, ಅದು ಕಾನ್ಸಂಟ್ರೇಷನ್ ಕೂಡ ಬಿಲ್ಡ್ ಮಾಡುತ್ತೆ. ವಿರುದ್ಧವಾಗಿ 10 ಬಾರಿ. ಹತ್ತು ಸಲ ಆಯ್ತಾ? ರಿಲ್ಯಾಕ್ಸ್ ಆಗೋದು. ನೆಕ್ಸ್ಟ್ ನೋಡಿ, ಹಸ್ತ ಮೇಲೆ, ಹಸ್ತ ಕೆಳಗೆ. ಈ ಟೆನ್ನಿಸ್ ಎಲ್ಬೋ ಆ ಥರ ಆದವ್ರಿಗೆ ಇಲ್ಲೆಲ್ಲ ಸೆಳ್ತಾ ಬರುತ್ತೆ, ಈ ಫೋರಮ್ ಮಜಾಲೆಲ್ಲ ಮೇಲೆ ಕೆಳಗೆ. ಸಿ ಪ್ರಿವೆನ್ಷನ್ ಕ್ಯೂರ್ ದೆನ್ ಬೆಟರ್ ಅನ್ನೋ ಥರ ನೀವು ಯೋಗಾಸನದ ಹಾದಿಲಿ ಇದೆಲ್ಲ ಪೂರ್ವಭಾವಿ ಅಭ್ಯಾಸ ಅಂತ ಹೇಳಿದೆ ಅಲ್ವಾ. ಈ ರೀತಿ ಮೊದಲೇ ಪೇಯ್ನ್, ಆ ಪೇಯ್ನ್ ಈ ಪೇಯ್ನ್ ಬರೋದಕ್ಕಿಂತ ಮುಂಚೆ ಆವಾಗ ಒಂದೊಂದು ವಾರದಲ್ಲಿ 3 ಸಲ 2 ಸಲ ಮಾಡಿ ಇದನ್ನು. ಈ ಎಕ್ಸಸೈಸ್ ಮಾಡಿದ್ರೆ ಸಾಕು. ನೀವು ನಿಮಗೆ ಎಂಟೈರ್ ಕೈಗಳು, ಅದರಲ್ಲಿ ಮಣಿಕಟ್ಟು, ಮೊಣಕೈ, ಭುಜ ಎಲ್ಲವೂ ಕೂಡ ಬಲಪಡಿಸಲಿಕ್ಕೆ ಇದು ಸಹಕಾರಿ ಆಗುತ್ತೆ. ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಹಿಂಗೆ ಚೆನ್ನಾಗಿ ಫ್ರೀ ಮಾಡ್ಕೊಳ್ಳಿ. ತುಂಬ ಸರಳ ಇದೆ. ನಿಮಗೆ ತಲೆಯಲ್ಲಿ ನೆಕ್ಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು ಅಂತ ಉಳ್ಕೊಂಬಿಟ್ರೆ ನೀವು ಅವಾಗ ಮಾಡ್ಬೋದು, ಬೇರೆಯವ್ರಿಗೂ ಹೇಳ್ಕೊಡ್ಬೋದು. ಈ ರೀತಿ ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಉಸು ತೇಯ್ಕೊಳ್ತಾ ಭುಜ ತಾಕ್ಸಿ ಉಸಿರು ಹೊರಾಗ್ತಾ ನೇರ ಮಾಡಿ. ಉಸು ತೇಯ್ಕೊಳ್ತಾ ಉಸಿರು ಹೊರಾಗ್ತಾ. ರಿಲ್ಯಾಕ್ಸ್ ಆಗ, ಸರಳ ಇದೆ ಅಲ್ವಾ. ನೆಕ್ಸ್ಟ್ ನೋಡಿ, ಸೈಡಾಗಿ ಭರತ್ ಅವ್ರಿಗೆ ಸೈಡ್ ಕೂತ್ಕೊಂಡು ಮಾಡಕ್ಕೆ ಹೇಳಿ. ಉಸು ತೇಯ್ಕೊಳ್ತಾ ಉಸಿರು ಹೊರಾಕ್ ನೋಡಿ. ಈ ಅಭ್ಯಾಸದಲ್ಲಿ ನೀವು ಕಣ್ಮುಚ್ಚಿ ಗಮನಿಸಿ ನೋಡಿ, ನಿಮ್ಮ ಉಸಿರಾಟ ಇಲ್ಲಿ ಹೃದಯ ಶ್ವಾಸಕೋಶ ಇಲ್ಲೇ ನಡೆಯುತ್ತೆ. ಬೇಕಾರೆ
ಕೈ ಸ್ಟ್ರೈಟ್ ಇಟ್ಕೊಂಡಿಲ್ಲ, ಆರಂಪಿಟ್ಟಾಗಿ ನೇರ ಇಟ್ಕೋಬೇಕು. ಉಸಿರು ತೇಯ್ಕೊಳ್ತಾ ಫೋಲ್ಡ್ ಮಾಡೋದು, ಉಸಿರು ಹೊರಾಗ್ತಾ ನೇರ ಮಾಡೋದು. ಕೈ ಫ್ರೀ ಬಿಡಬಾರ್ದು ಕೆಳಗೆ. ಇಷ್ಟು ಮಾಡಿ ಕೈ ಮುಂದೆ ತನ್ನಿ, ಹಸ್ತ ಮಂಡಿ ಮೇಲೆ, ರಿಲ್ಯಾಕ್ಸ್. ನೆಕ್ಸ್ಟ್ ಒನ್ ಇದು ಲಾಸ್ಟ್ ಒನ್. ಸುಮಾರು ಜನಕ್ಕೆ ಮಾಡ್ತಿದ್ವಿ ಸುಮಾರು ಸಲ. ಯಾವುದು ನೆಕ್ಸ್ಟ್ ಗೊತ್ತಿದ್ಯಾ? ಇಲ್ಲ. ಈ ರೀತಿ ಮಡ್ಚ್ಕೊಳ್ಳಿ, ಹೆಬ್ಬೆರಳು ಹೊರಗಿರ್ಬೇಕು, ಒಂದಕ್ಕೊಂದು ಟಚ್ ಮಾಡಿ ನೋಡಿ. ಮುಷ್ಟಿ ಮಾಡಿರೋದು ಎದೆ ಮುಂಭಾಗದ ಸಾಲಿನಲ್ಲಿ ಇರಬೇಕು. ಉಸಿರು ತೇಯ್ಕೊಳ್ತಾ ಮ್ಯಾಕ್ಸಿಮಮ್ ನೇರ, ಉಸಿರು ಹೊರಾಗ್ತಾ ಹಾಗೆ ವಾಪಸ್. ಈ ಉಸಿರಾಡ್ದೊಂದು ಮಾಡಿ ಆಯ್ತಾ. ಉಸಿರು ತೇಯ್ಕೊಳ್ತಾ ಮ್ಯಾಕ್ಸಿಮಮ್ ನೇರ, ಉಸಿರು ಹೊರಾಗ್ತಾ ವಾಪಸ್. ಇಷ್ಟು ಮಾಡಿ ಎಷ್ಟಾಗುತ್ತಾ ಕೈ ಮುಂದೆ ದುಡಿ. ಉಸಿರು ತೇಯ್ಕೊಳ್ತಾ ಉಸಿರು ಹೊರಾಗ್ತಾ. ಹಿಂದೆ ಕೆಲಸ ಮಾಡೋಣ, ಚಪಾತಿ ಒತ್ತುದು, ಬಟ್ಟೆ ಹಿಂಡೋದು, ಬಟ್ಟೆ ಒಗೆಯೋದು ಎಲ್ಲ ವ್ಯಾಯಾಮನೆ. ಬಗ್ಗಿದ್ದು ಕೂತಿದ್ದು ನೆಲ ಒರೆಸೋದು, ಇದೆಲ್ಲ ಕಟ್ಟಾಗ್ಬಿಟ್ಟದು. ಚಪಾತಿ ಒತ್ತಕ್ಕೆ ಅದು ಯಾವ್ದು ಮಿಷಿನ್ ಬಂದದ, ಸುಮ್ಮನೆ ಜಸ್ಟ್ ಅದನ್ನ ಹಿಟ್ಟನ್ನ ಮೇಲೆ ಹಿಂಗೆ ಒತ್ತರೆ ಸಾಕು, ಅದೇ ರೌಂಡ್ ಆಗಿ. ನೀವು ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ಬಿಟ್ರೆ ಅದೇ ಒಣಗಿಸ್ಕೊಟ್ಟು. ಈ ರೀತಿ ಎಲ್ಲ ಇದ್ದಾಗ ನಮಗೆ ಈ ಕೈಗಳಿಗೆ ವ್ಯಾಯಾಮ ಕಮ್ಮಿ ಆಯ್ತು ಅಲ್ವಾ, ಕೆಲಸ ಕಮ್ಮಿ ಆಯ್ತು. ಹಾಗಾಗಿ ಅಲ್ಲ, ನೀವು ಯೋಗಾಸನದ ಆದಿರಿ ಅಂದಾಗ ಈ ಪೂರ್ವಭಾವಿ ಅಭ್ಯಾಸನ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡು ಪದೇ ಪದೇ ಮಾಡಿ ನೀವೆಲ್ಲ ಹ್ಯಾಂಡ್ ಬ್ಯಾಲೆನ್ಸ್ ಮಾಡ್ಬೋದು ಆಯ್ತಾ. ಉಸಿರು ತೇಯ್ಕೊಳ್ತಾ ಮ್ಯಾಕ್ಸಿಮಮ್ ನೇರ, ಉಸಿರು ಹೊರಾಗ್ತಾ ವಾಪಸ್. ಉಸಿರು ತೇಯ್ಕೊಳ್ತಾ ಉಸಿರು ಹೊರಾಗ್ತಾ, ಉಸಿರು ತೇಯ್ಕೊಳ್ತಾ ಮಾಡ್ತಾ ಇಲ್ಲ. ಉಸಿರು ತೇಯ್ಕೊಳ್ತಾ ನೇರ, ಉಸಿರು ಹೊರಾಗ್ತಾ ವಾಪಸ್. ಇಲ್ಲೆಲ್ಲ ಸೆಳ್ತಾ ಬರ್ತಿದೆ ಅಲ್ವಾ, ಮಾಡ್ತಾ ಹೋಗೋದು. ಉಸಿರು ತೇಯ್ಕೊಳ್ತಾ ನೇರ, ಉಸಿರು ಹೊರಾಗ್ತಾ ವಾಪಸ್. ಇಷ್ಟು ಅಭ್ಯಾಸನ ನೀವು ವಾರದಲ್ಲಿ ಒಂದು 2-3 ಸಲ ಏನೋ ಸಮಸ್ಯೆ ಬಂದಮೇಲೆ ಮಾಡ್ಕೊಳ್ಳೋದು, ಸರಿ ಮಾಡ್ಕೊಳ್ಳೋದು ಕಷ್ಟ ಸಾಧ್ಯ. ನೀವು ಬರೋದಕ್ಕಿಂತ ಮುಂಚೆನೇ ಎಚ್ಚೆತ್ಕೊಂಡು ವಾರದಲ್ಲಿ ಒಂದು 3 ದಿನ ಇದೆ. ಬರದೇ ಇದ್ದಿದ್ದೀನ ಏನು ಮಾಡ್ತೀರಾ, ಜಸ್ಟ್ ಈ ಹ್ಯಾಂಡ್ ಎಕ್ಸಸೈಸನ್ನು ಮಾಡಿ ಸಾಕು ಆಯಿತಾ. ಒಂದು ಆಸನ ನೋಡ್ಕೊಳ್ಳಿ ಅಲ್ಲ, ಗೋಡೆ ಸಾಯದಿಂದ ಹೆಂಗೆ ಮಾಡೋದು ಅಂತ ಬರುತ್ತೆ, ಎತ್ಕೊಬಿಡಿ. ಫುಲ್ ಹ್ಯಾಂಡ್ ಸ್ಟ್ಯಾಂಡ್ ಆದಾಗ 2 ವಿಧಾನದಲ್ಲಿ ಮಾಡ್ಬೋದು. ಒಂದು ತಲೆನ ಇನ್ವರ್ಟ್ಸ್ ಮಾಡೋದು, ನೀವು ತಲೆ ಒಳಗೆ ತಂದು ಕ್ಯಾಮ್ರಾದಲ್ಲಿ ನೋಡ್ಕೋಬೋದು, ಅಲ್ಲಿ ಕ್ಯಾಮ್ರಾ ಇರುತ್ತೆ. ಎರಡನೇದು ತಲೆ ಒಳಗೆ ತಂದು ಕಾಲನ್ನ ಮೇಲೆ ಇಟ್ಕೊಳ್ಳೋದು. 2 ಥರ ವಿಧಾನದಲ್ಲೂ ಮಾಡ್ಬೋದು. 2 ತೋರಿಸ್ತೀನಿ ನೋಡಿ. ಈ ರೀತಿ ಒಂದಿಷ್ಟು ಅಂತರ ಇಟ್ಕೊಳ್ಳಿ. ನೀವು ತಲೆ ಒಳಗೆ ತತ್ತೀರ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇರಲಿ, ಇಲ್ಲ ಹತ್ತಿರದಲ್ಲಿ ಮಾಡ್ತೀರಾ ಅಂದರೆ ಇಷ್ಟಿರಲಿ. ಉಸಿರು ತೇಯ್ಕೊಳ್ತಾ ಉಸಿರು ಹೊರಾಗ್ತಾ ನೋಡಿ, ಓಟದ ಪಂದ್ಯದಲ್ಲಿ ನಿಲ್ಲಿಸ್ತಾರಲ್ಲ ಆ ಥರ ಫಸ್ಟು ಮಾಡ್ಕೊಬೇಕು. ಉಸಿರು ತೇಯ್ಕೊಳ್ತಾ ಉಸಿರು ಹೊರಾಗ್ತಾ ಬೀಸ್ಬಿಟ್ಟು ತಲೆ ಒಳಗಡೆ ತರೋದು. ನೀವು ನೋಡ್ತಾ ಇರಬೇಕು, ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ತೀರ. ಅಥವಾ ನೀವು ತಲೆ ಒಳಗೆ ತರ್ತೀರ ಅಂದಾಗ ಇಷ್ಟು ಅಂತರದಲ್ಲಿ ಇಟ್ಟು ಕೂಡ ನೀವು ತಲೆ ಒಳಗೆ ತರ್ಬೋದು. ಈ ರೀತಿ ಬ್ಯಾಲೆನ್ಸ್ ಬರ್ತಿದೆ. ತಲೆ ಎಕ್ಸಿ ಮೇಲೆ ನೋಡೋದು, ಪಾದ ಒಂದಕ್ಕೊಂದು ಟಚ್ ಮಾಡೋದು ಗೋಡೆಗೆ. ಈ ಸಪೋರ್ಟಲ್ಲಿ ಮಾಡಿಸ್ತೀನಿ, ಏನು ಭಯ ಬಿಡಂಗಿಲ್ಲ ಆಯ್ತಾ.